ಮಾಜಿ ಸಚಿವ ರಾಜಣ್ಣ ಅವರು ಮಾಟ ಮಂತ್ರದ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಏನಾದರೂ CM ಮೇಲೆ ಏನಾರ ಮಾಟ ಮಂತ್ರ ಮಾಡೋ ಶಕ್ತಿ ಇರೋದು ರಾಜಣ್ಣ ಅವ್ರು ಒಬ್ರಿಗೇನೆ, ಇನ್ಯಾರಿಗೂ ಇಲ್ಲ ಆ ಶಕ್ತಿ. ಏನಾದರೂ CM ಅವ್ರಿಗೆ ಯಾರು ಆಪ್ತಿರ್ತಾರೆ ಅವರೇ ಮಾಡ್ಬೇಕು ಮಾಟ ಮಂತ್ರ, ಬೇರೆ ಯಾರು ಮಾಡ್ಸೋಕ್ಕಾಗಲ್ಲ. ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಂಡಿರ್ತಾರಂತ ಅರ್ಥ ಸರ್. ಮಾಟ ಮಂತ್ರ ಮಾಡಕ್ಕೆ ಬೇರೆಯವ್ರು ಮಾಡಿದ್ರೆ ಬಿಡ್ತಾರ CM, ಇವ್ರು ಮಾಡಿದ್ರೆ ಅವ್ರೆಲ್ಲ ಕ್ಷಮೆ ಇರ್ತದೆ ಅವ್ರಿಗೆಲ್ಲ. ಈ ಅಧಿಕಾರ ಹಂಚಿಕೆ ಅಂತ ಸಂದರ್ಭದಲ್ಲಿ ಈ ತರದ ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ರಾಜಣ್ಣ ಅವರು ಮಾತುಗಳನ್ನ ನೀವು ಅಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸಿದ್ದೀರಾ ಅಂದರೆ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಟ ಮಂತ್ರ ಕ್ಯಾಶುವಲ್ ಆಗಿ ಹೇಳಿದ್ದಾರೆ ಅಂತ ಕಾಣಿಸ್ತದೆ. ಅವರು ಜನರಲ್ ಆಗಿ ಮಾತಾಡಿದ್ದಾರೆ, ಅಷ್ಟು ಬಿಟ್ರೆ ಆ ಥರ ಮಾಟ ಮಂತ್ರ ಮಾಡಿ ಅಧಿಕಾರ ಕಸ್ಕೊಳ್ತಕ್ಕಂಥದ್ದು, ಅಧಿಕಾರ ಕೊಡಿಸ್ತಕ್ಕಂಥದ್ದು ಆ ಕಾಲ ಹೋಯ್ತು. ಈಗ ಯಾವ ಮಾಟ ಮಂತ್ರ ನಡೆಯಲ್ಲ ಈಗ. CM ಅವ್ರು ಮಂಕಾದಂಗೆ ಕಾಣಿಸ್ತಾ ಇದೆ ಸರ್ ನಿಮಗೇನಾದ್ರು? ಇಲ್ಲಪ್ಪ, ನಮಗೇನು ಆ್ಯಕ್ಟಿವ್ ಆಗಿದ್ದಾರಪ್ಪ, ನಮ್ಗೇನಂಗೆ ಕಾಣಿಸ್ತಾ ಇಲ್ಲ. ನಿಮಗೆ ಮಾಧ್ಯಮದವ್ರಿಗೆ ಅಸಹಾಯಕರಾಗಿದ್ದಾರಂತ ನಿಮ್ಗೆ ಕಾಣಿಸ್ತದೆ. ಅವ್ರ ಆಪ್ತರು ಹೇಳ್ತಾ ಇದ್ರೆ ಅವ್ರ ಆಪ್ತರ ಕೇಳ್ಬೇಕು ನೀವು. ನಾವು ಕೂಡ CM ಅವ್ರ ಆಪ್ತರೇ ಅಪ್ಪ. ನಮ್ಮನ್ನ ದೂರ ಮಡಗಿದ್ದೀರಾ ನಮ್ಮನ್ನ? CM ಆಪ್ತತೆಯಿಂದ ದೂರ ಮಡಗಿದ್ದೀರಾ ನಮ್ಮನ್ನ? ನಾವು ಆಪ್ತರು ಇದ್ದೀವಿ. ಆ ಥರ ಏನು ಕಾಣಿಸ್ತಾ ಇಲ್ಲ ನಮಗೆ. ಆ್ಯಕ್ಟಿವ್ ಆಗಿದ್ದಾರೆ. ಸಹಜ ಸಹಜ, ಅದು ಜಾಸ್ತಿ ಮೊದಲಷ್ಟು ಆ್ಯಕ್ಟಿವ್ ಆಗಿಲ್ಲದೆ ಇದ್ರೂ ಆಡಳಿತ ಚುರುಕವಾಗಿ ನಡೆಸ್ತಕ್ಕಂಥ ಶಕ್ತಿ ಅಂತೂ CM ಅವ್ರ ಇದೆ. ದಾವಣಗೆರೆ ವಿಚಾರವಾಗಿ ಸಾಕಷ್ಟು ತಲೆದಂಡುಗಳಾಯ್ತು. ಅದರಲ್ಲಿ ಮುಸ್ಲಿಂ ನಾಯಕರ ಒಂದಷ್ಟು ತಲೆದಂಡುಗಳೇನಾಯ್ತು ಸರ್? ಅವ್ರನ್ನ ರಕ್ಷಣೆ ಮಾಡೋಕ್ಕಾಗಲಿಲ್ಲ CM ಅವ್ರಿಗೆ. ಈ ಥರ CM ಬೆಂಬಲವಾಗಿ ನಿಂತ್ಕೊಂಡವ್ರಿಗೆ ರಕ್ಷಣೆ ಮಾಡೋಕ್ಕಾಗ್ತಿಲ್ಲ ಅನ್ನೋಂಥ ಆರೋಪ ರಾಜಣ್ಣ ಅವರು. ರಾಜಣ್ಣ ಅವರು ಯಾವ ಇದರಲ್ಲಿ ಹೇಳಿದಾರೆ ಗೊತ್ತಿಲ್ಲ. ಈಗ ಅದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಅವ್ರೇನು ಆರೋಪ ಅವ್ರೇನು ಮಾಡೇ ಇಲ್ಲ ಅಂತಂದರೆ ಪುನಃ ಅವ್ರಿಗೆ ಗೌರವ ಸಿಗ್ತದೆ. ಅದು ಜಾತಿ ಆಧಾರದ ಮೇಲೆ ನಾವು ಗೌರವ ಕೊಡ್ತಕ್ಕಂಥದ್ದು, ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಯಾರ್ಯಾರು ತಪ್ಪು ಮಾಡ್ತಾರೆ ಪಕ್ಷದಲ್ಲಿ ಅವ್ರಿಗೆಲ್ರಿಗೂ ಕೂಡ ತಲೆದಂಡ ಆಗ್ತದೆ. ಅದು ಸರಿ ಇಲ್ಲಪ್ಪ ಮಾಡಿರೋದು ಅವರು ಜಸ್ಟಿಫೈ ಮಾಡಿದ್ರೆ ಆಮೇಲೆ ಪುನಃ ಅವ್ರಿಗೆ ಒಳ್ಳೊಳ್ಳೆ ಹುದ್ದೆಗಳು ಸಿಗ್ತಕ್ಕಂಥ ಅವಕಾಶಗಳು ಕೂಡ ಇರ್ತದೆ. ಅಧ್ಯಕ್ಷರ ತೀರ್ಮಾನವನ್ನು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಸರ್ ಕೆಲವರು. ಮಾಡ್ಬೋದು, ಎಲ್ರಿಗೂ ಅಧಿಕಾರ ಇದೆ, ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಎಲ್ಲ ಪ್ರಶ್ನೆ ಮಾಡಲಿ, ಪ್ರಶ್ನೆಗೆ ಉತ್ತರ ಪಕ್ಷದ ಅಧ್ಯಕ್ಷರು ಕೊಡ್ತಾರೆ. ಮುಸ್ಲಿಂ ನಾಯಕರ ವಿವಾದ ಸರಿ ಅನಿಸ್ತಾ ಇದೆಯಾ ಸರ್ ಪಕ್ಷದಲ್ಲಿ? ನೋಡ್ರಿ, ನಮ್ಮ ಪಕ್ಷದಲ್ಲಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ. ಮುಸ್ಲಿಮ್ರಿಗೂ ಕೂಡ ಆ ಸಮುದಾಯ ಕೂಡ ನಮ್ಮ ಪಕ್ಷಕ್ಕೆ ಬೆನ್ನೆಲುಬು. ಅವ್ರ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರಗಳು ಸಿಗ್ತವೆ. ಹಂಗಂತ ನಾವು ಬೆನ್ನೆಲುಬಾಗಿದ್ದೀವಿ, ನಾವೇನು ಬೇಕಾದ್ರೂ ಮಾಡ್ತೀವಿ ಅಂದರೆ ಅದಕ್ಕೆ ಸಾಧ್ಯ ಇಲ್ಲ. ಬೆನ್ನೆಲುಬು ಅಂತಕ್ಕಂಥದ್ದು ನಾವು ಒಪ್ಕೊಂತೀವಿ. ಹಂಗಂತ ಅವರು ಕೂಡ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ. ಎಲ್ಲರೂ ಎಚ್ಚರಿಕೆ ರೀತಿಯಲ್ಲಿ ಪತ್ರ ಎಲ್ಲ ಬರೆದವ್ರು ಹೈಕಮಾಂಡ್ಗೆ ಎಲ್ರಿಗೂ ಬರೀತಾರೆ. ಅದೇನು ಇವತ್ತಿಂದ ಅಲ್ಲ, ಇಂದಿರಾ ಗಾಂಧಿ ಕಾಲದಿಂದ, ನರೇಂದ್ರ ಮೋದಿ ಅವ್ರ ಕಾಲ, ವಾಜಪೇಯಿ ಅವ್ರ ಕಾಲದಿಂದ ನಡೀತಾ ಇರೋದಲ್ಲ. ಅವೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಅವಾಗಿಂದಲೂ ನಡೀತಾ ಇದೆ. ಅಂದರೆ 23 ಚುನಾವಣೆಗೆ ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ವಿ, ಈ ಥರದ ಬೆಳವಣಿಗೆಗಳನ್ನು ಸಹಿಸೋಕ್ಕಾಗಲ್ಲ, ಮುಂದೆ ಬುದ್ಧಿ ಕಲಿಸ್ತೇವೆ ಅನ್ನೋ ಲೆಕ್ಕದಲ್ಲಿ ಪತ್ರ ಬರೆದವರು. ಅವ್ರ ಅಭಿಪ್ರಾಯ ಅಷ್ಟೇ. ಇಡೀ ಸಮುದಾಯ ಹೇಳ್ಬಿಡೈತಾ ನಿಮಗೆ? ಯಾರೋ ಅವ್ರು ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳವ್ರೆ. ಮುಸ್ಲಿಮರು ಮತ್ತು ದಲಿತರು ಒಂದು ಪ್ರತ್ಯೇಕವಾಗಿ ಪಕ್ಷನ ಕಟ್ಟಬೇಕನ್ನೋ ಚರ್ಚೆ ಆಗ್ತಾ ಇರೋದು ಒಳ್ಳೇದದು. ಕಟ್ಟಲಿ, ಏನು ತೊಂದರೆ ಇಲ್ಲ. ಅಧಿಕಾರಕ್ಕೆ ಬರಲಿ. ರೈತ ಸಂಘ ಒಂದು ಸರಿಯಾಗಿ ಪಕ್ಷ ಕಟ್ಟಿರಲಿಲ್ವಾ? ಅವರು ಒಂದು ಪಕ್ಷ ಮಾಡಿರಲಿಲ್ವಾ? ಅವರು ಒಂದು ಮಾಡಲಿ, ಏನು ತಪ್ಪೇನಿದೆ? ಜನ ಅವ್ರಿಗೆ ಬೆಂಬಲ ಕೊಟ್ಟರೆ ಅವರೇ ಅಧಿಕಾರ ನಡೆಸಲಿ, ಅಧಿಕಾರ ಚುಕ್ಕಾಣಿ ಹಿಡ್ಕೊಳ್ಳಿ, ತಪ್ಪೇನಿಲ್ಲ. ಅದು ಕಟ್ಟಿದ್ದೀವಿ ಅಂತಕ್ಕಂಥದ್ದು. ಪಾಪ ಇಬ್ರಾಹಿಂ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ. ಅವರು, ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಅವರೆಲ್ಲ ಸೇರಿ ತುಂಬ ಪ್ರಯತ್ನ ಮಾಡಿದವರು. ಏನಾರ ರಾಜ್ಯದ ಜನ ಅವ್ರಿಗೆ ಏನಾರ ಮನ್ನಣೆ ಕೊಟ್ಟು ನಾವು ಅವ್ರಿಗೆ ಅಧಿಕಾರ ಕೊಡ್ತೀವಿ ಅಂತಂದ್ರೆ ತಪ್ಪೇನಿಲ್ಲ. ಅದು ಎಲ್ಲರೂ ಡೆಲ್ಲಿಗೆ ಹೋಗಿ ಬಂದ್ರು ಸಚಿವರು, ಹಿರಿಯ ಶಾಸಕರುಗಳು. ಸ್ಪಷ್ಟತೆನೇ ಸಿಗ್ಲಿಲ್ಲ, ಭರವಸೆ ಸಿಗ್ಲಿಲ್ಲ. ತಾವು ಕೂಡ ಹಿರಿಯ ಶಾಸಕರು, ತಾವು ಹೋಗ್ಬೇಕಾಗಿತ್ತು. ಇಲ್ಲ, ನಮಗೆ ಅವರು ಅವಾಗ ನಾವು ಹೇಳ್ದೋ, ನಾವು ಅಂಬೇಡ್ಕರ್ ಜಯಂತಿ ಇತ್ತು ನಮಗೆ. ಅಂಬೇಡ್ಕರ್ ಜಯಂತಿ ಭಾಳ ಮುಖ್ಯ ನಮಗೆ. ನಮ್ಮ ಮಂತ್ರಿಗಿರಿಗಿನ್ನ ಅಂಬೇಡ್ಕರ್ ಜಯಂತಿ ಮುಖ್ಯ ನಮಗೆ. ಅಂಬೇಡ್ಕರ್ ಅವ್ರಿಗೆ ನಾವು ಗೌರವ ಸಲ್ಲಿಸ್ಬೇಕಪ್ಪ. ಅದು ವರ್ಷಕ್ಕೊಂದು ಸರಿ ಬರೋದು. ನಾನು ಅಂಬೇಡ್ಕರ್ ಜಯಂತಿ ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಜಯಂತಿ ಆದಮೇಲೆ ಒಂದು ಮೀಟಿಂಗ್ ಕರೀರಿ, ಎಲ್ಲ ಒಟ್ಟಿಗೆ ಹೋಗೋಣ ಅಂದು. ಇಲ್ಲ, ನಾವು ಈಗಲೇ ಹೊರಟ್ಬಿಟ್ಟಿದ್ದೀವಿ ಅಂದರೆ ನೀವು ಹೋಗಿ ಬನ್ರಪ್ಪ, ನಾವು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತೇಳಿ ನಾನು ಅದನ್ನು ಹೋಗಲಿಲ್ಲ. ನಾನು ಅಂಬೇಡ್ಕರ್ ಜಯಂತಿಲಿ ಭಾಗವಹಿಸ್ತೀನಿ. ಅದಿನ್ನೂ ನಾನು ಕರೆದಿಲ್ಲ. ಕರೆದ್ರೆ ನಾನು ತಮ್ಮ ಗಮನಕ್ಕೆ ತರ್ತೀನಿ. ಅದೇ ಅವ್ರೇನೋ ಕರೆದ್ರೆ ತಮ್ಮ ಗಮನಕ್ಕೆ ತರ್ತೀನಿ. ಖರ್ಗೆ ಅವ್ರನ್ನ ಭೇಟಿ ಆಗಿದ್ದಾರೆ, ಸುರ್ಜೇವಾಲಾ ಅವ್ರನ್ನ ಭೇಟಿ ಆದರೂ ಒಂದೇನು ಸ್ಪಷ್ಟ ನಿರ್ಧಾರ ಸಿಗ್ತಿಲ್ವಲ್ಲ ಸರ್ ಅಂತ. ಇನ್ನೂ ಮುಂದುವರಿಯುತ್ತಾ? ಎಲ್ಲದಕ್ಕೂ ಕಾಲ ಕೂಡ ಬರಬೇಕು. ಸಮಯ ಬಂದಾಗ ಎಲ್ಲ ಕೂಡ ಆಗ್ತವೆ. ಈಗ ಸದ್ಯಕ್ಕೆ ಈಗಿರ್ತಕ್ಕಂಥ ವಾತಾವರಣದಲ್ಲಿ ಈ ತಮಿಳುನಾಡು ಚುನಾವಣೆ ಇದೆ. ಆ ಚುನಾವಣೆಗಳೆಲ್ಲ ಆಗಬೇಕು, ರಿಸಲ್ಟ್ಗಳು ಬರಬೇಕು. ರಿಸಲ್ಟ್ಗಳು ಬಂದಮೇಲೆ ಆಮೇಲೆ ರಾಜಕೀಯ ಅದರದ್ದೇ ಆದಂಥ ತಿರುವನ್ನು ತೆಗೆದುಕೊಳ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.